ಗೃಹಲಕ್ಷ್ಮಿ ಗೃಹಲಕ್ಷ್ಮಿ. ನಾನು ಆ ಮನೆಗೆ ಬರಬೇಕು ಅಂದ್ರೆ ಒಂದೇ ದಾರಿ. ರಾಘವ ಇನ್ನೊಂದು ಮದುವೆ ಮಾಡ್ಕೋತೀನಿ ಅಂತ ನೀನು ಪೂಜೆ ಮಾಡೋ ಆ ಸಾಯಿನಾಥನ ಮೇಲೆ ಆಣೆ ಮಾಡಲಿ. ಬರಲ್ಲ ತಾನೆ, ಬರಬೇಡ, ಇಲ್ಲೇ ಇರು. ಹಾಗೆಲ್ಲ ಹೇಳ್ಬೇಡ್ರಿ. ಅಂದ್ರೆ ಅಮ್ಮ ಹೇಳ್ದಾಗ ಎರಡನೇ ಮದುವೆ ಆಗ್ಬೇಕಾ? ಯಾಕ್ರಿ ಅಮ್ಮನ ಹತ್ರ ಹಾಗೆಲ್ಲ ಮಾತಾಡಿದ್ರಿ? ಹೇಗ್ ಮಾತಾಡ್ಬೇಕಾಗಿತ್ತು? ಅವ್ರ ಬುದ್ಧಿ ಇಲ್ಲಲ್ಲಿ ಏನೇನೋ ಮಾತಾಡಿದ್ರೆ ಅದನ್ನ ಕೇಳ್ಕೊಂಡು ಸುಮ್ಮನಿರ್ಬೇಕಾಗಿತ್ತಾ? ನಾನು ಏನೋ ಒಂದ್ ಹೇಳಿ ಅವ್ರನ್ನ ಒಪ್ಪಿಸ್ತಿದ್ದೆ, ಅಷ್ಟರಲ್ಲಿ ಏನೇನೋ ಮಾತಾಡಿ ಎಲ್ಲ ಹಾಳು ಮಾಡಿದ್ರಿ. ಏನಂತ ಒಪ್ಪಿಸ್ತಿದ್ದೆ? ಎರಡನೇ ಮದುವೆ ಅಂದ್ರೆ ಅದೇನ್ ಮಕ್ಕಳಾಟ ಅನ್ಕೊಂಡಿದ್ಯಾ? ಅದೇನ್ ಗೊಂಬೆಗಳು ಮದುವೆ ಮಾಡತ್ತಾರನ? ಅದ್ ಏನೇ ಇರ್ಲಿ, ಅಮ್ಮನ್ ನೋಡಿದ್ರೆ ತುಂಬಾ ಸಂಕಟ ಆಗತ್ತೆ ರೀ. ನೋಡಿದ್ರ ಅವ್ರು ಎಷ್ಟು ಸ್ವರ್ಗ ಹೋಗಿದ್ದಾರೆ ಅಂತ. ಅದು ಅವರೇ ಮಾಡ್ಕೊಂಡಿದ್ದು, ನಾವೇನ್ ಮಾಡಕ್ಕಾಗಲ್ಲ. ಯಾಕ್ರಿ ಇಷ್ಟು ತಾಳ್ಮೆ ಕಳ್ಕೊತಾ ಇದ್ದೀರಾ? ಲಕ್ಷ್ಮಿ, ನೀನ್ ಅಮ್ಮನ ವಹಿಸ್ಕೊಂಡು ಮಾತಾಡೋಕ್ ಬರ್ಬೇಡ. ನೋಡು, ಎಲ್ಲದಕ್ಕೂ ಮಿತಿ ಇರುತ್ತೆ. ಅವ್ರು ಬೇಕಿದ್ರೆ ಅಲ್ಲೇ ಇರ್ಲಿ. ಎರಡನೇ ಮದುವೆ ಮಾತ್ರ ಸಾಧ್ಯನೇ ಇಲ್ಲ. ಮನೇಲಿ ವಾಸುದೇವ ಶ್ರೀನಿವಾಸ ಅನ್ಕೊ ಮನೇಲಿ ಇರೋದು ಬಿಟ್ಟು ಅದೇನೋ ಎರಡನೇ ಮದುವೆ ಜಾತಕ ಅಂತಲ್ಲ ನನಗೆ ಹಿಂಸೆ ಕೊಡ್ತಿದ್ದಾರೆ. ನನ್ನ ಮಾತು ಯಾರು ಕೇಳ್ತಾರೆ ಹೇಳೋ? ಲಕ್ಷ್ಮಿ, ಏನಾಗ್ತಿದೆ? ತುಂಬಾ ಸಂಕಟ ಆಗ್ತಾ ಇದ್ದೀರಿ. ಯಾಕೋ ತುಂಬಾನೇ ತಲೆ ನೋವ್ತಾ ಇದೆ. ಇಷ್ಟೊಂದು ಪ್ರಾಬ್ಲಮ್ ತಲೆ ತಗೊಂಡ್ರೆ ಇನ್ನೇನಾಗುತ್ತೆ ಹೇಳು? ಇಲ್ಲ ರೀ, ಆ ಮೆಡಿಸಿನ್ ಸರಿ ಇಲ್ಲ ಅಂತ ಅನ್ಸುತ್ತೆ. ಯಾವತ್ತೂ ಹೀಗಾಗಿರ್ಲಿಲ್ಲ. ಆ ಮೆಡಿಸಿನ್ ತಗೊಂಡಾಗಿಂದ ಆಗಾಗ ತಲೆನೋವು ಬರ್ತಾನೆ ಇದೆ. ಅದು ಮಾತ್ರ ಎಫೆಕ್ಟ್ ಅಲ್ಲ, ಅಮ್ಮ ಬಂದಿಲ್ಲ ಅಂತ ಟೆನ್ಷನ್ ಮಾಡ್ಕೊಂಡಿದ್ಯಲ್ಲ, ಅದ್ರ ಎಫೆಕ್ಟ್. ಕವಿತಿನ ಮನೆ ಬೇರೆ ಹೋಗಿ ಬಂದಿದ್ದೀವಿ. ನೀನು ತುಂಬಾ ಸುಸ್ತಾಗಿರ್ತೀಯ, ನೋಡು, ರೆಸ್ಟ್ ತಗೋ, ಎಲ್ಲ ಸರಿ ಹೋಗುತ್ತೆ. ಇಲ್ಲ ರೀ, ಆ ಮೆಡಿಸಿನ್ ಇಂದಾನೇ ತಲೆನೋವು ಬಂದಿರೋದು. ಆ ಡಾಕ್ಟರ್ ತುಂಬಾ ಒಳ್ಳೆಯವರು. ನೋಡು, ಅವ್ರ ಟ್ರೀಟ್ಮೆಂಟ್ ಇಂದ ತಲೆನೋವು ಬರೋಕ್ಕೆ ಸಾಧ್ಯನೇ ಇಲ್ಲ. ಇಷ್ಟೊಂದು ಟೆನ್ಷನ್ ತಗೊಂಡ್ರೆ ಎಂಥವ್ರಿಗಾಗಲಿ ತಲೆನೋವು ಬರುತ್ತೆ. ನಾನು ಹೇಳೋ ಮಾತು ಸ್ವಲ್ಪ ಕೇಳು, ನೀನು ರೆಸ್ಟ್ ತಗೋ. ಅಕ್ಕ, ಏನಾಯ್ತಕ್ಕ? ಯಾಕೆ ಕೂತಿದ್ದೀರಾ? ಏನೂ ಇಲ್ಲ ಪ್ರಿಯಾ, ಅಮ್ಮ ಮನೆಗೆ ಬಂದಿಲ್ಲ ಅಂತ ತುಂಬಾ ಬೇಜಾರು ಮಾಡ್ಕೊಂಡು ಮನ್ಸು ಕಚ್ಕೊಂಡಿದ್ದಾಳೆ. ಹೌದಾ? ನೀವೇನು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ನಾನೇ ಹೋಗಿ ಅಮ್ಮನ ಕರ್ಕೊಂಡು ಬರಲಾ? ನಾನು ಲಕ್ಷ್ಮಿ ಅಷ್ಟು ಕರೆದ್ರೂ ಬರಲಿಲ್ಲ, ನೀನು ಕರೆದೇ ಬಂದ್ಬಿಡ್ತಾರಾ? ನನ್ನ ಮಾತು ಕೇಳಿ ಬಂದರೂ ಬರ್ಬೋದು, ನನ್ನ ನಂಬಿ. ಅಮ್ಮ ನಂಬೋದು ಜಾತಕ ಮತ್ತೆ ಸ್ವಾಮೀಜಿ ಮಾತ್ರ ಪ್ರಿಯಾ. ನೀನು ಹೋಗ್ಬಾ ಪ್ರಿಯಾ. ನೀನ್ ಪ್ರಯತ್ನ ನೀನ್ ಮಾಡು. ಯಾರ ಮಾತು ಕೇಳಾದ್ರೂ ಸರಿ, ಅಮ್ಮ ಈ ಮನೆಗೆ ವಾಪಸ್ ಬಂದ್ರೆ ಸಾಕು. ನೀವೇನು ಯೋಚನೆ ಮಾಡಬೇಡಿ ಅಕ್ಕ, ನಾನು ಈಗಲೇ ಕವಿತಾ ಅತ್ತಿಗೆ ಮನೆಗೆ ಹೋಗ್ತೀನಿ. ಖಂಡಿತ ಅಮ್ಮನ ನಾನು ಕರ್ಕೊಂಡು ಬರ್ತೀನಿ.
ಆಟ ನಡೀತಾ ಇತ್ತು. ಇನ್ನು ಮುಂದೆ ನನ್ನ ಆಟ ಶುರು. ಅದ್ ಹೇಗ್ ನೀನ್ ಲಕ್ಷ್ಮಣ್ ಕಾಪಾಡ್ತೀಯೋ ನಾನು ನೋಡ್ತೀನಿ. ಬಾ ಪ್ರಿಯಾ, ಕೂತ್ಕೋ. ಅತ್ತೆ, ಬಾಮ್ಮ. ಅವ್ರ ಕೈಲಾಗ್ಲಿಲ್ಲ ಅಂತ ಸಂಧಾನಕ್ಕೆ ನಿನ್ನನ್ನು ಕಳಿಸಿದಾರ? ಯಾರು ಕರೆದ್ರು ನಾನು ಬರಲ್ಲ. ಅವ್ರು ನನ್ನನ್ನ ಕಳಿಸಿಲ್ಲ ಅತ್ತೆ. ಮಗ ಸೊಸೆ ಕರೆದಾಗಂತೂ ನೀವು ಬರಲಿಲ್ಲ. ನಾನು ಕರೆದ್ರೆ ಬರ್ತೀರೇನೋ ಅನ್ಕೊಂಡು ಬಂದೆ. ಸಾಧ್ಯನೇ ಇಲ್ಲ ಪ್ರಿಯಾ. ಅವ್ರು ಯಾರ ಮಾತನ್ನು ಕೇಳೋ ಪರಿಸ್ಥಿತಿಲೇ ಇಲ್ಲ. ಹೌದಾ ಅತ್ತೆ? ಯಾಕೆ? ಇಲ್ಲಿ ನಡೆದಿರೋ ಮಾತುಕತೆ ಎಲ್ಲ ಲಕ್ಷ್ಮಿ ಹೇಳಿಲ್ವಾ? ಹೇಳಿದ್ದಾರೆ ಅತ್ತೆ. ಅವ್ರು ಹೇಳೋದನ್ನ ಕೇಳಿ ತಡ್ಕೊಳಕ್ಕಾಗದೆ ನಾನೇ ಬಂದೆ. ಅದು ಅಲ್ಲದೆ ನಿಮ್ಮನ್ನು ನೋಡಿ ತುಂಬ ದಿನ ಆಗಿತ್ತು. ಅಕ್ಕ ರಾಘವ್ ಬೇರೆ ನೀವು ತುಂಬ ನೊಂದ್ಕೊಂಡಿದ್ದೀರಾ ಅಂತ ಹೇಳಿದ್ರು. ಮನ್ಸು ತಡಿಲಿಲ್ಲ, ಬಂದ್ಬಿಟ್ಟೆ. ನೀನು ಒಬ್ಬಳೇ ಪ್ರಿಯಾ ನನ್ನನ್ನು ಅರ್ಥ ಮಾಡ್ಕೊಂಡಿರೋಳು. ಅದಕ್ಕೆ ಒಂದು ಕಪ್ ಕಾಫಿ ಸಿಗುತ್ತಾ? ಅಯ್ಯೋ, ನಾನು ನೋಡು ನಿಮ್ಮ ಜೊತೆ ಮಾತಾಡ್ತಾ ಕಾಫಿ ಕೇಳೋದೇ ಮರ್ತ್ಬಿಟ್ಟೆ. ತಂದೆ ಇರು. ಅಮ್ಮ ಬನ್ನಿ ಮನೆಗೆ ಹೋಗೋಣ. ನಿಮ್ಮ ಮಗ ಎರಡನೇ ಮದುವೆ ಮಾಡ್ಕೋಬೇಕೋ ಬೇಡ್ವೋ? ಬನ್ನಿ. ಅಲ್ಲಮ್ಮ, ನೀನೇ ಇಲ್ಲಿರು ಅಂತ ಹೇಳಿ ಈಗ ನೀನೇ ಮನೆ ಕರಿತಾ ಇದೆಯಲ್ಲ? ಹೌದತ್ತೆ, ಎಲ್ಲ ಈ ಕುಟುಂಬದ ಒಳ್ಳೇದಕ್ಕೋಸ್ಕರ. ಈ ಕುಟುಂಬದ ಮಹತ್ವ ಎಷ್ಟು ಅನ್ನೋದು ನನ್ನಂತ ಅನಾಥರುಗಳ್ದೆ ಬೇರೆ ಯಾರಿಗೆ ಗೊತ್ತಿರೋಕ್ ಸಾಧ್ಯ? ಈ ಫ್ಯಾಮಿಲಿನ ಆ ದೇವರು ನನಗೆ ಕೊಟ್ಟಿರೋದಕ್ಕೆ ನಾನೆಷ್ಟು ಸಂತೋಷ ಪಟ್ಟಿದ್ದೀನಿ ಗೊತ್ತಾ ಅತ್ತೆ? ಈ ಕುಟುಂಬಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡೋಕ್ ಸಿದ್ಧ. ಈ ಕುಟುಂಬದ ಸಂತೋಷಕ್ಕೋಸ್ಕರ ರಾಘವ್ ಕೈಯಲ್ಲಿ ನಾನು ತಾಳಿ ಕಟ್ಟಿಸ್ಕೊಳ್ಳೋಕೆ ಸಿದ್ಧ. ಏನ್ ಹೇಳ್ತಾ ಇದೀಯಮ್ಮ? ಅನಾಥೆಯಾಗಿ ಬೆಳೆದ ನನಗೆ ಸಂಬಂಧ ಅಂದ್ರೇನು, ನಮ್ಮವ್ರಿಗೋಸ್ಕರ ಬದುಕೋದು ಅಂದ್ರೇನು ಅನ್ನೋದು ಈ ಕುಟುಂಬ ಸಿಕ್ಕದ್ಮೇಲೆ ನನಗೆ ಅರ್ಥ ಆಯ್ತು. ಅತ್ತೆ, ಈ ಕುಟುಂಬದ ಸಂತೋಷಕ್ಕೋಸ್ಕರ ನಂಗೊಂದೇ ಒಂದು ಸೇವೆ ಮಾಡೋ ಅವಕಾಶ ಮಾಡಿಕೊಡಿ. ನೀನು ಏನ್ ಮಾಡಕ್ ಹೊರಟಿದೀಯಾ ಅಂತ ನಿನಗೆ ಗೊತ್ತಾ? ಒಂದು ಸಲ ತಾಳಿ ಕಟ್ಟಿಸ್ಕೊಂಡ್ರೆ ನಿನ್ನ ಭವಿಷ್ಯ ಏನಾಗುತ್ತೆ ಅಂತ ಗೊತ್ತಾ? ಗೊತ್ತು ಅತ್ತೆ. ರಾಘವ್ ಯಾಕೆ ಪ್ರಿಯಾಗ್ ತಾಳಿ ಕಟ್ಟಬಾರ್ದು ಅಂತ ಅಣ್ಣ ಕೇಳಿದಾಗ ನೀವು ಅವನಿಗೆ ಚೆನ್ನಾಗಿ ಬೈದಿರೋ ವಿಷಯನ ಅಣ್ಣ ನನಗೆ ಹೇಳಿದ್ದಾನೆ. ನೀವು ಅವನಿಗೆ ಬೈದಿರೋದ್ರಲ್ಲ ನನಗೆ ಅರ್ಥ ಆಗುತ್ತೆ ನೀವು ನನ್ನ ಬಗ್ಗೆ ಎಷ್ಟು ಕೇರ್ ಮಾಡ್ತೀರಾ ಅನ್ನೋದು. ಹೇಳಿ ಅತ್ತೆ, ನಿಮ್ಮಂತ ಒಳ್ಳೆ ಅತ್ತೆ ನನಗೆ ಸಿಗೋಕ್ ಸಾಧ್ಯನಾ? ಬೇಡಮ್ಮ ಪ್ರಿಯಾ, ನೀನಿನ್ನೂ ತುಂಬಾ ಚಿಕ್ಕವಳು. ಆತದಲ್ಲಿ ಬಾಳ್ ಹಾಳು ಮಾಡ್ಕೋಬೇಡ. ಎಲ್ಲೋ ಹೋಗಿ ಹೇಗೋ ಒಂದಿನ ಸಾಯೋ ಬದಲು ನಿಮ್ಗಿಷ್ಟಾದ್ರೂ ಮಾಡ್ದೆ ಅನ್ನೋ ನೆಮ್ಮದಿ ಇರುತ್ತೆ. ಈ ಮದ್ವೆ ಆಗೋದ್ರಿಂದ ನಿಮ್ ಬಾಳ್ ಬೆಳಕಾಗತ್ತೆ. ನನ್ನ ಜೀವನ ಪಾವನ ಆಗೋಕಷ್ಟು ಸಾಕು. ಆದ್ರೆ ಇದಕ್ಕೆ ರಾಘವ ಒಪ್ಕೋಬೇಕಲ್ಲಮ್ಮ. ನಾನು ಅಷ್ಟು ಹಠ ಮಾಡಿದ್ರು ದೇವರ ಮುಂದೆ ಪ್ರಮಾಣ ಮಾಡೋದಕ್ಕೆ ರಾಘವ ಒಪ್ಕೊಳ್ಳಿಲ್ಲ. ಅತ್ತೆ, ರಾಘವ್ ಪ್ರಮಾಣ ಮಾಡದೇ ಇದ್ರೆ ಏನು, ನಿಮ್ಮೆಲ್ಲರೂ ಹಿತಕ್ಕೋಸ್ಕರ ಆ ಸಾಯಿನಾಥನ ಮೇಲೆ ನಾನು ಪ್ರಮಾಣ ಮಾಡ್ತೀನಿ. ರಾಘವ್ನ ನಾನು ಮದ್ವೆ ಆಗೇ ಆಗ್ತೀನಿ.
ನಮ್ಮ ಕುಟುಂಬನ ಕಾಪಾಡೋಕೆ ಬಂದಿರೋ ದೇವತೆಯಮ್ಮ ನೀನು. ಅಮ್ಮ, ನೀವು ನನ್ನ ಕಾಲಿಗೆ ಬೀಳಬಾರ್ದು, ನನ್ಗೆ ಆಶೀರ್ವಾದ ಮಾಡಿ ಅಮ್ಮ. ಚೆನ್ನಾಗಿರಮ್ಮ. ಹೇಳಮ್ಮ, ಹೇಳು. ಪ್ರಿಯಾ, ಏನ್ ಮಾಡ್ತಾ ಇದ್ದೆ? ಅದು ಅತ್ತೆ ನಮ್ಮ ಮನೆಗೆ ಬನ್ನಿ ಹೋಗೋಣ ಅಂತ ಬೇಡ್ಕೋತಿದ್ದೆ. ಬನ್ನಿ ಅತ್ತೆ ಹೋಗೋಣ. ನೀನು ಇಷ್ಟು ಕೇಳ್ಕೊಂಡ್ಮೇಲೆ ಬರ್ದೇ ಇರ್ತೀನೇನಮ್ಮ. ಅಮ್ಮ, ಹೌದಮ್ಮ. ಪ್ರಿಯಾನನ್ನ ಒಪ್ಪಿಸ್ಬಿಟ್ಳು, ನಾನು ಆ ಮನೆಗೆ ಹೋಗ್ತೀನಿ. ನೀನೊಂದು ಕಾಫಿ ತಂದು ಕೊಡಕ್ಕೆ 1 ಗಂಟೆ ಮಾಡ್ತೀಯ, ಒಂದು ಮಾತ್ರೆ ತಂದು ಕೊಡಕ್ಕೆ 1 ದಿನವೆಲ್ಲ ಮಾಡ್ತೀಯ. ನಿನ್ನ ಮನೇಲಿರೋ ಬದಲು ನನ್ನ ಸೊಸೆ ಮನೇಲಿರೋದೇ ವಾಸಿ. ಹೇಗೆ ಒಪ್ಸ್ದೆ ಪ್ರಿಯಾ? ಹೇಗೋ ಒಪ್ಸಿದ್ಲು. ಏನ್ ನೋಡ್ತಾ ನಿಂತಿದ್ಯಾ? ಹೋಗಿ ನನ್ನ ಬಟ್ಟೆ ಬ್ಯಾಗ್ ತಗೊಂಬ, ಹೋಗು. ಸರಿ. ಪ್ರಿಯಾ, ಅತ್ತೆ, ಕವಿತಾ ಅವ್ರೆ, ಯಾಕ್ರಿ ಈ ತರ ನಿಂತಿದ್ದೀರಾ? ಅಮ್ಮ ಹೊರಟೋದ್ರು. ಅಮ್ಮ ಹೊರಟೋದ್ರ? ನಾನ್ ಮೊದ್ಲೇ ಹೇಳ್ದೆ, ಏನಾದ್ರು ಆಗೋದಕ್ಕಿಂತ ಮುಂಚೆ ಅವ್ರನ್ನ ಕಳಿಸ್ಬಿಡಿ ಅಂತ. ನನ್ ಮಾತು ಹೇಳಿ ಕೇಳ್ತೀರಾ ನೀವು? ಯಾಕ್ರಿ ನಿಮ್ಮಮ್ಮ ಹೊರಟೋದ್ರು ಈ ತರ ನಿಂತಿದ್ದೀರಾ? ಏನಾಯ್ತು? ಮತ್ತಿನ್ನೇನ್ರಿ ಮಾಡ್ಲಿ? ಪ್ರಿಯಾ ಬಂದಿದ್ಲು, ಅದೇನ್ ಮೋಡಿ ಮಾಡಿದ್ಲೋ ಏನೋ, ಕಾಫಿನೂ ಕುಡಿದೆ, ಅವಳ ಜೊತೆ ಅಣ್ಣನ ಮನೆಗೆ ಹೊರಟೋದ್ಲು. ಹಾಗ ಅದನ್ನ ಬಿಡ್ಸ ಹೇಳ್ಬೇಕು ತಾನೆ. ಹೊರಟೋದ್ರು ಅಂದ ತಕ್ಷಣ ಎಲ್ಲೋ ಹೋದ್ರು ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ರೀ, ಸಾರಿ. ನೋಡಿದ್ರಾ, ಪ್ರಿಯಾ ಹೇಳ್ದಾಗೆ ಅಮ್ಮನ್ ಕರ್ಕೊಂಡ್ ಬಂದ್ಬಿಟ್ಲು. ಬನ್ನಿ. ಅಮ್ಮ ಬಂದ್ರಾ? ಕೊಡಿ. ಅಮ್ಮ, ಇನ್ನೂ ಕೋಪ ಹೋಗಿಲ್ವಾ? ನಾನು ಯಾರ ಜೊತೆನೂ ಕೂತ್ಕೊಂಡು ಯಾಕೆ ಏನು ಅಂತ ಕತೆ ಹೇಳಕ್ ಬಂದಿಲ್ಲ ಅಂತ ಹೇಳು ಪ್ರಿಯಾ. ನನ್ನ ಮಗಳು ಪ್ರಿಯಾ ಕರೆದ್ಲು ಅಂತ ಬಂದಿದ್ದೀನಿ. ಇಲ್ಲ ಅಂದಿದ್ರೆ ಈ ಮನೆ ಕಡೆ ತಲೆ ಹಾಕಿನೂ ಮಲಗ್ತಾ ಇರ್ಲಿಲ್ಲ. ಬಾ ಪ್ರಿಯಾ. ಅಮ್ಮ, ಕಾಫಿ ಮಾಡ್ಕೊಡ್ಲಾ? ಏನು ಮಾಡ್ಬೇಕಾಗಿಲ್ಲ.
ಪ್ರಿಯಾ ನೀನ್ ಕಾಫಿ ಮಾಡ್ಕೊಡಮ್ಮ. ಬೇರೆಯವರು ನನಗೋಸ್ಕರ ಏನು ಮಾಡ್ಬೇಕಾಗಿಲ್ಲ. ನೀನು ಮಾಡೋ ಕಾಫಿನೇ ಬೇಕು, ನೀನ್ ಮಾಡೋ ಥರದ್ದೇ ಬೇಕು. ಅಮ್ಮ, ಪ್ರಿಯಾಗೆ ಯಾಕೆ ಹೇಳ್ತಾ ಇದ್ದೀರಾ? ನಿಮ್ಮ ಸೊಸೆ ಅಂತ ನಾನಿದ್ದೀನಲ್ವಾ, ನಿಮ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಡ್ತೀನಿ. ಏನು ಬೇಕಾಗಿಲ್ಲ ಅಂತ ಹೇಳಿದ್ನಲ್ಲ. ಅಮ್ಮ, ಕೋಪ ಮಾಡ್ಕೋಬೇಕು, ಆದರೆ ತೋರಿಸ್ಕೊಳ್ಳೋದು ಹೀಗಲ್ಲ. ಇನ್ನೊಬ್ಬರ ಕೈಯಲ್ಲಿ ಬುದ್ಧಿವಾದ ಹೇಳಿಸ್ಕೋಬೇಕಾದ ಅಗತ್ಯ ನನಗಿಲ್ಲ. ನಾನು ಏನ್ ಮಾಡ್ಬೇಕು ಅಂತ ಗೊತ್ತು ಅಂತ ಹೇಳು ಪ್ರಿಯಾ. ಅಮ್ಮ, ಕೋಪ ಮಾಡ್ಕೋಬೇಡಿ. ಅಂತೂ ನೀವು ನಿಮ್ಮ ಮಗನ ಮನೆಗೆ ಬಂದ್ರಲ್ಲ, ನೀವು ನಮ್ಮ ಜೊತೆಗಿದ್ರೆ ಅದೇ ಸಂತೋಷ. ಪ್ರಿಯಾ, ಎಲ್ಲರಿಗೂ ಕೇಳಿಸೋ ಹಾಗೆ ಹೇಳ್ಬಿಡು, ನನಗೆ ಯಾವ ಮಗನೂ ಇಲ್ಲ, ಸೊಸೆನೂ ಇಲ್ಲ. ಈ ಮನೆಯಲ್ಲಿ ನೀನೇ ನನಗೆಲ್ಲ. ಅಮ್ಮ, ಛೇ, ನೆಮ್ಮದಿಯಾಗಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಕ್ಕೂ ಬಿಡಲ್ಲ ಅಂತಾರೆ. ಬಿಡಲ್ಲ ಅಮ್ಮ, ಪ್ರಿಯಾ, ನೀನೇ ಕಾಫಿ ಮಾಡಿಕೊಡು. ಲಕ್ಷ್ಮಿ, ಪ್ರಿಯಾ, ಒಳ್ಳೆ ಪಾನನ್ನ ಚೂಸ್ ಮಾಡಿದ್ಯಾ? ಪ್ರಿಯಾ, ರಾಘವ್, ಅಮ್ಮ ನೀನು ಆಟೋಲ್ ಬರುವಾಗ ಏನಾದರೂ ಆಯ್ತಾ? ಇಲ್ವಲ್ಲ, ಯಾಕೆ? ಅವ್ರ ಕೋಪ ಏನೋ ಇಳ್ದಿಲ್ವಲ್ಲ, ಅದಕ್ಕೆ ಕೇಳಿದೆ. ಮನೆಗೆ ಬರೋಕ್ಕೆ ಒಪ್ಕೊಂಡಿದ್ದಾರೆ ಅಂದಮೇಲೆ ಇನ್ನೊಂದು ಸ್ವಲ್ಪ ದಿನ ಮಾತಾಡಿಸ್ತಾರೆ ಬಿಡಿ. ಅದು ಸರಿನೇ. ಹೌದು, ಅವ್ರಿಗೆ ಏನು ಹೇಳಿ ಕರ್ಕೊಂಬಂದೆ? ಅವರೇ ನನ್ನ ಮಾತನ್ನ ಸುಲಭಕ್ಕೆ ಒಪ್ಕೊಳ್ಳಿಲ್ಲ, ಹಠ ಮಾಡ್ತಾ ಕೂತಿದ್ರು. ನಾನು ಒತ್ತಾಯ ಮಾಡಿ ಕರೆದಿದ್ದಕ್ಕೆ ಬರೋಕೆ ಒಪ್ಕೊಂಡ್ರು. ನೀನೆಷ್ಟು ಒತ್ತಾಯ ಮಾಡಿ ಕರ್ಕೊಂಬಂದಿರ್ತೀಯ ಅಂತ ನೀನು ಹೇಳಬೇಕಾಗಿಲ್ಲ, ನಂಗೆ ಅರ್ಥ ಆಯ್ತು ಬಿಡು. ಪ್ರಿಯಾ, ಈ ಮನೆಗಾಗಿ ನೀನು ತುಂಬ ಹೆಲ್ಪ್ ಮಾಡ್ತಿದ್ಯಾ. ಹೆಲ್ಪಾ? ಏನು ಬೇಕಾದರೂ ಮಾಡ್ತೀನಿ. ಎನಿಹೌ, ತುಂಬ ಥ್ಯಾಂಕ್ಸ್ ಪ್ರಿಯಾ. ರಾಘವ್, ಏನು ಪ್ರಿಯಾ, ಬರೀ ಮಾತಲ್ಲೇ ಥ್ಯಾಂಕ್ಸ್ ಅಂತ ಹೇಳಿದ್ರೆ ಸಾಕಾ? खुशबू से जुड़ा 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 है कहीं दूर हाथ से ये कैसे अनसुने से जैसे ಥ್ಯಾಂಕ್ ಯು ಸೋ ಮಚ್ ಪ್ರಿಯಾ. को कोई नूर बन के तितली दिल उड़ा 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 है कहीं दूर चल के खुशबू से जुड़ा ಈ ಕೈನ ಜೀವನ ಪೂರ್ತಿ ನೀನು ಹೀಗೆ ಇಟ್ಕೋಬೇಕು. ನಾನು ಖುಷಿನಲ್ಲಿ ಹೀಗೆ ತೇಲಾಡ್ತಾ ಇರಬೇಕು.